ஜூம் பண்ணுவாங்க. कोटि सूर्य समप्रभा निर्विघ्नं गुरु मे देव सर्व कार्येषु सर्वदा. ಈ ಶಿವರಾತ್ರಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಪ್ರಾರ್ಥನೆ ಮಾಡುವಂತಹ ಅಂಗಡದವ್ರಿಗೆ ಅವರಿಗೆ ಒಂದು ಕುಂತ್ಕೊಂಡು ಮಾತಾಡ್ಬೋದಾ? ವಿಡಿಯೋ பிடிக்கணுமா? ವಿಡಿಯೋ ಕಾಲ್ ತಾನೆ ಒಂದು ಸಂಜೆ ಪ್ರಾರಂಭವಾಗಿ 15 ವರ್ಷ ಆಯಿತು. வீடியோவும் ஃபோட்டோவும் பண்ணி விடு. ஃபோட்டோ பிடிக்கும்போது டக்கு டக்குன்னு பிடிச்சிக்கோ. ಅದು ಏನಾಗ್ತಾ ಇದೆ ಅಂದರೆ ಸರ್ಕಾರ ಬದಲಾಗಿಲ್ಲ. ಸರ್ಕಾರ ನೀತಿಗಳು ಬದಲಾಗಿವೆ. ನಮಗೆ ಕೆಲವು ತೊಂದರೆ ಆಗುತ್ತೆ, ಕೆಲವು ಅನುಕೂಲವಾಗುತ್ತೆ. ಈ ಒಂದು ಸಭೆಗೆ ನಾವು ಇದನ್ನೆಲ್ಲ ಆರ್ಥಿಕವಾಗಿ ಭಕ್ತ ಮಂದಿರನ್ನ ಪ್ರಜಾಸ್ವಾಮ್ಯವರ ಆಸೆ ಭಾವನೆ ಎಲ್ಲ ತುಂಬ ಇದೆ. ಏನಂದರೆ ನಾವು ದೊಡ್ಡದಾಗಿ ಅರೇಂಜ್ ಮಾಡಬೇಕು, ಊಟ ಅರೇಂಜ್ ಮಾಡಬೇಕು ಅಂತಕ್ಕಂಥ ಒಂದು ಅದೇ ಇದೆ. ಆದರೆ ಅದು ಕಾರ್ಯಗತ ಆಗಲಿಲ್ಲ. ಈಗ ತಕ್ಷಣಕ್ಕೆ ಸರ್ಕಾರಕ್ಕೆ ಏನು ಬೇಕೋ ಅದನ್ನು ಕಲಿಸಿ ಒಂದು ಸಂಘನ ಚಾಲ್ತಿಯಾಗಿ ಇಟ್ಕೋಬೇಕು ಅನ್ನೋ ಒಂದು ಭಾವನೆಯಿಂದ ನಾನು ಇವತ್ತು ಸಭೆ ಕರೆದಿದ್ದೆ. ಸೊ ಈ ಸಭೆಗೆ ನೀವು ಹಬ್ಬದ ದಿನ ಆದ ಕೂಡ ಬೇರೆ ಏನೇನೇ ಕೆಲಸ ಇದ್ದು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸರಿ, ಎಲ್ಲರಿಗೂ ನಮಸ್ಕಾರ. ಈ ಸಭೆಗೆ ಹೋಗ್ಬಿಟ್ಟು ಸನ್ಮುಖಣ್ಣ ಅವ್ರು ಬಂದಿರೋದಕ್ಕೆ ಸ್ವಾಗತ. ಬನ್ನಿ ಬನ್ನಿ ಬನ್ನಿ. ಪ್ರಮೋದ್ ಅವರೇ, ನಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಶಿವರಾತ್ರಿಯ ಹಬ್ಬದ ಶುಭಾಶಯ ಪ್ರಮೋದ್ ಅವರೇ ಕಳಿಸ್ತಾ ಇದೆ. ಸರ್ನ ಈಗೇನಾಗ್ತದೆ ಇಲ್ವಾ? ಕಾರ್ಮಿಕರು ನಾವು ಸೀಸನ್ ಇದ್ದಾಗ ಕೆಲಸ ಸಿಗುತ್ತೆ, ಇಲ್ಲ ಅನ್ನೋ ಕೆಲಸ ಸಿಗಲ್ಲ. ಇತ್ತೀಚೆಗೆ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟು ಬಂದಿದ್ದರಿಂದ ಸ್ವಲ್ಪ ನಮ್ಮ ಸದಸ್ಯರ ಕಾರ್ಮಿಕರು ಜಾಸ್ತಿ ಬಿಸಿಯಾಗಿದ್ದಾರೆ. ಅದು ಹಿಂಗೆ ಇದ್ದಾಗ ಬೆಂಗಳೂರು ಒಂದು ವರ್ಟಿಕಲ್ ಅಂಡ್ ಹಾರ್ಜಾಂಟಲ್ ಅಂತ, ಅಂದರೆ ಆಡ್ಕೊಂಡು ಹೋಗೋದು ಅಥವಾ ಮೇಲ್ಮೇಲೆ ಹೋಗೋದು. பின்னாடி குச்சதா கரெக்டா இருக்கும். ಯರಂಗ ಕ್ಷೇತ್ರದಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ. ಅವರು ಮನೆ ಮನೆ ಒಂದೊಂದು 70 100 ಒಂಥರ ಮನೆಯ ಅಪಾರ್ಟ್ಮೆಂಟ್ಸ್ ಅಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಅದೆಲ್ಲ ಕನ್ಸ್ಟ್ರಕ್ಷನ್ ಮುಗಿದ ಮೇಲೆ ಒಂದು ನಮ್ಮ ಇದ್ರ ಮೇಲೆ ಹೇಳ್ತೇನೆ, ಏನು ತಪ್ಪು ತಿಳ್ಕೊಬೇಕು ಯಾರಿಗೆ. ಜಾಸ್ತಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದಿದ್ದು ನಾರ್ತ್ ಇಂಡಿಯನ್ಸ್, ಜಾಸ್ತಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದಿದ್ದು ನಾರ್ತ್ ಇಂಡಿಯನ್ಸ್. ಅವರುಗಳು ಕಮ್ಮಿ ಸಂಬಳಕ್ಕೆ ಬರ್ತಾರೆ. ಬಿಹಾರ, ಒಡಿಸ್ಸಾ, ಮಧ್ಯಪ್ರದೇಶ ಆ ಥರ ಎಲ್ಲ ಜನಜೀವನ ಮಟ್ಟ ಈ ಥರ ಇಲ್ಲ. ಈಗ ನಾನು ಬಟ್ಟೆ ಹಾಕೊಂಡು ನೀವು ಬಟ್ಟೆ ಹಾಕೊಂಡು ಚೆನ್ನಾಗಿದ್ದೀವಿ, ನಾನು ನೋಡಿ ಚೆನ್ನಾಗಿ ಕಾಣ್ತೀನಿ. ನಾವು ಅದು ಅಲ್ಲಿ ಜನ ಆ ಥರ ಇಲ್ಲ, ಊಟಕ್ಕೆ ಒದ್ದಾಡ್ತಾರೆ. ನಾನು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಪಕ್ಕ ಕೂತಿದ್ದ ಒಬ್ಬ ರಾಜಕಾರಣಿನ ಅಂತ ಇರ್ತದೆ, ಯಾಕೆ ಜನ ಹಿಂಗೆ ಬೀಳ್ತಾರೆ ಅಂತ. ಕುಕ್ ಅಂತ ಅಡುಗೆ ಅವನಿಗೆ ನೀವು ಸಾಂಬಾರು ಮಾಡ್ತೀನಿ, ನಾಳೆ ಬಗ್ಗೆ ಅವರು ಯೋಚನೆ ಮಾಡಲ್ಲ. ಇವತ್ತು ನಾನು ಅಡುಗೆ ಮಾಡೋದಕ್ಕೆ ಹೊರ್ತಿದ್ದೀನಿ, ಅವನಿಗೆ ಬಾಯಿ ಬಂದಿದ್ದು ಕೈ ಬಂದಿದ್ದು ಮಾಡಿ ಅದಕ್ಕೆ ಕೊಡ್ತಾನೆ. ನಾಳೆ ಏನು ನಾನು ಎಬ್ಬ ಅಂತ ಅಲ್ಲ, ನಾಳೆ ಉಪವಾಸನೆ ಬಿಟ್ಟು ರೆಡಿ ಇರ್ತೀನಿ ಅಂತ. ಅಂತಹ ಒಂದು ಸ್ಥಿತಿ ಇರ್ತಕ್ಕಂಥ ಕಾರ್ಮಿಕರಲ್ಲೆಲ್ಲ ಅವ್ರು ಇಲ್ಲಿ ಬಂದು ನಮ್ಮವರ ಕೆಲಸಗಳನ್ನ ಅನುಮತಿಸ್ಕೊಂಡು ನಮ್ಮವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸನ ಅವ್ರು ಮಾಡಿ ಈಗ ಕನ್ಸ್ಟ್ರಕ್ಷನ್ ಕಮ್ಮಿ ಆಗಿದೆ. ಈಗ ಬೆಂಗಳೂರಿನಲ್ಲಿ ಈಗ ಅಪಾರ್ಟ್ಮೆಂಟ್ಗಳು ಜಾಸ್ತಿ ಬರ್ತಾ ಇಲ್ಲ, ವರ್ಕರ್ಸ್ಗೆ ಕೆಲಸಗಳು ಸಿಗ್ತಾ ಇಲ್ಲ ಅವ್ರಿಗೆ. ಹಾಗೆ ಅವರಿಗೆ ಕೆಲವರು ಹೊರಟೋಗಿದ್ದಾರೆ. ಬಟ್ ನಮ್ಮ ಜನ ಪರ್ಮನೆಂಟ್ ಆಗಿರ್ತಕ್ಕಂಥವ್ರಿಗೆ ಮತ್ತು ಮೇಸ್ತ್ರಿಗಳು, ಕಂಟ್ರಾಕ್ಟರ್ಗಳು ಅವ್ರಿಗೆ ನಮ್ಮ ಜನ ಏನು ಗೊತ್ತಿರೋರು ನಮ್ಮ ಜನ ಈಗಲೂ ಕೂಡ ಪ್ರಿಫರ್ ಮಾಡಿ ಅವ್ರ ಕೈ ಕೆಲಸ ಮಾಡ್ತಾರೆ. ಇದು ಸ್ಥಿತಿ. ನಾನು ನಮ್ಮ ಮನೆ ಒಬ್ಬರು ಕನ್ಸ್ಟ್ರಕ್ಷನ್ಗೆ ಹೋಗ್ತಾ ಇದ್ದಾರೆ, ಬರಲಿಲ್ಲ. ಅವ್ರಿಗೆ ನಂಬರಾಳಿಗೆ ಹೋಗಿದ್ದಾರೆ. ಅವ್ರಿಗೆ ಕೇಳಿದೆ ಏನು ಬಾಯಿ ಹೆಂಗೆ ಇದು ಅಂತ.
ಏನು ಮಾಡೋದು ಸರ್ ನಾನು ಹೇಳಿದೆ, ನೀನು ಈಗ ಕೆಲಸ ಇದೆ ಮಾಡ್ತಾ ಇದೆಯಾ, ಸ್ವಲ್ಪ ಹಣ ಕೂಡಿಡು, ಮುಂದೆ ವೃದ್ಧಾಪ್ಯ ಬಂದಾಗ ನಿಮಗೆ ಬೇರೆಯವರಿದ್ದಂಗೆ ಆಸ್ಪತ್ರೆ ಇಲ್ಲ, ಬೇರೆಯವರಿದ್ದಂಗೆ ಇನ್ಶೂರೆನ್ಸ್ ಇಲ್ಲ, ಬೇರೆಯವರಿದ್ದಂಗೆ ESI ಫೆಸಿಲಿಟೀಸ್ ಇಲ್ಲ, ಇದೆಲ್ಲ ತೊಂದರೆ, ಪ್ರಾವಿಡೆಂಟ್ ಫಂಡ್ ಇಲ್ಲ, ಇದೆಲ್ಲ ತೊಂದರೆ ಆಗುತ್ತೆ. ಇತ್ತೀಚೆಗೆ ಸರ್ಕಾರದಿಂದ ಏನಾಗಿದೆ, ರೇರಾ ಅಂತ ಒಂದು ಮಾಡಿದ್ದಾರೆ, ಏನು ಕನ್ನಡ ಕಾರ್ಮಿಕರ ಅನುಕೂಲಕ್ಕೋಸ್ಕರವಾಗಿ ಬಿಲ್ಡಿಂಗ್ ಕಟ್ಟೋರಿಗೆ ಇಷ್ಟು 1%, 0.5%, 2% ಈ ಥರ ಸರ್ಕಾರ ಗಮನಿಸಬೇಕು. ಅದು ಫಂಡಿದೆ, ಇಲ್ಲಿ ನಮ್ಮ ಕಾರ್ಮಿಕರ ಭವನದಲ್ಲಿ ನಮ್ಮ ಅಕೌಂಟಲ್ಲಿ ಇದೆ ಫಂಡು. ನಮ್ಮ ಹೋದ ಸಾರಿ ನಾನು ಸಾಮಾನ್ಯ ಮಾತಾಡ್ತಾ ಇದ್ದೀನಿ, ಹೋದ ಸಾರಿ ಸರ್ಕಾರ ಬರೋಕ್ಕೆ ಮುಂಚೆ 4,000 ಕೋಟಿ ಇತ್ತು. 4,000 ಕೋಟಿ ನಮ್ಮ ಕಾರ್ಮಿಕರ ವೆಲ್ಫೇರ್ಗೆ ಅಂತ ಮಾಡಿದಂಥ ಫಂಡ್ ಇತ್ತು. ಈಗ ಅದು ಕಮ್ಮಿ ಆಗೋದು, ಈ ಹಣವನ್ನು ಉಪಯೋಗಿಸ್ತಿದ್ದಾರೆ. ನಮಗೆ ಸರಿಯಾಗಿ ನೋಡ್ತಾ ಇಲ್ಲ. ಏನು ಮುಂಚೆ BTS ಬಸ್ಗಳಿಗೆ ಮತ್ತು KSRTC ಬಸ್ಗಳಿಗೆ ಫ್ರೀ ಪಾಸ್ ಇತ್ತು, ನಾವೆಲ್ಲಿ ಬೇಕಾದ್ರೂ ಹೋಗೋದಾಗಿತ್ತು. ಈಗ ಬಸ್ ಪಾಸ್ ಕಿತ್ತಾಕಿದ್ದಾರೆ. ಆಮೇಲೆ ಪೆನ್ಷನ್ ಕೊಡ್ತಾ ಇದ್ದಕ್ಕೆ ಇದು ವ್ಯಕ್ತಿಯ ಟೈಮ್ ಅಪ್ಪ 3 ತಿಂಗಳಲ್ಲಿ ರಿಪೋರ್ಟ್ ಕೊಡಬೇಕು. ನಮ್ಮದು ಹೋಗ್ತಾ ಇದೆ, ನಾನು ಮಾಡೋಕ್ಕಾಗಲ್ಲ ಅಂತ. ಇದಾದರೆ 3 ತಿಂಗಳು ಆಗಿದೆ, 1 ದಿನ ಆಗಿದೆ ಅಂತ ಕೊಡ್ತಿಲ್ಲ ಅವರು. ಆಮೇಲೆ ಯಾರಾದರೂ ಬಿಟ್ಟು ಮುಂದೆ ಯಾರು ತೋರಿಸಿದ್ರು ಬಿಟ್ಟು ಸ್ವಲ್ಪ ನೋವಾಗಿದೆ ಅಂತೇಳಿ, ಅದನ್ನ ರಿಪೋರ್ಟ್ ಇಮಿಡಿಯೇಟ್ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಿದ್ರೆ ಫೆಸಿಲಿಟೀಸ್ ಬರಬೇಕು. ಅದೃಷ್ಟ ಕಮ್ಮಿಯಾಗಿ ಸೆತ್ತಾದರೆ ನಾವು ಅಳ್ತಾ ಕೂತ್ಕೊಳ್ತೀವಿ, ಕಾರ್ಯ ಮಾಡ್ತಾ ಇರ್ತೀವಿ. 11 ಕಾರ್ಯ, 12 ಕಾರ್ಯ, 21 ಕಾರ್ಯ ಅಂತ ಮಾಡ್ತಾ ಇರ್ತೀವಿ, 3 ಕಾರ್ಯ ಅಂತ ಮಾಡ್ತಾ ಇರ್ತೀವಿ. ಅದ್ರ ಬಗ್ಗೆ ಇಮ್ಮಿಡಿಯಾಗಿ ನಾವು ರಿಪೋರ್ಟ್ ಕೊಡಬೇಕು ಅಂತ ನಾನು ಹೊಸದಾಗಿ ನಮಗೆ ಅದಕ್ಕೆ ಯಾವ ಏನು ಸೌಲಭ್ಯ ಕೂಡ ಕೊಡಿ ಅಂತೇಳಿ ಈ ಥರ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಮುಂಚೆ ಸರ್ಕಾರ ಇದ್ದಾಗ ನಮ್ಮ ಬಗ್ಗೆ ಮೆಡಿಕಲ್ ಕ್ಯಾಂಪ್ ಮಾಡಿಸೋದು, ಅವರಿಗೆ ದುಡ್ಡು ಕೊಟ್ಟು ಇದೆಲ್ಲ ಮಾಡ್ತಾಯಿದ್ರು. ಯಾಕೆ ಮೆಡಿಕಲ್ ಕ್ಯಾಂಪ್ ಮಾಡೋರಿಗೆ ಮತ್ತು ನಮ್ಮ ವರ್ಕರ್ಸ್ಗೆ ಏನಾದರೂ ತೊಂದರೆ, ಕಣ್ಣಿನ ತೊಂದರೆ ಇದೆ ಅಥವಾ ರಕ್ತಚಾಲನೆ ಹೆಚ್ಚು ಕಮ್ಮಿ ಆಗಿದೆ, ಈ ಥರದ್ದೆಲ್ಲ ಇದ್ದಾಗ ಅದು ತಕ್ಕಂಥ ಔಷಧಿ ಕೊಡ್ತಾ ಇದೆ. ಮತ್ತು ಕಿಟ್ ಅಂತ ಕೊಟ್ಟಿದ್ವಿ. ಕಿಟ್ ಅಂತಂದರೆ ಗಾಯ ಕೆಲಸದವ್ರಿಗೆ ಗಾರೆ ಕೆಲಸಕ್ಕೆ ಏನೇನು ಬೇಕಾದ್ರು, ಟೈಲ್ಸ್ನವ್ರಿಗೆ ಏನೇನು ಬೇಕಾದ್ರು, ಡ್ರಿಲ್ಲರ್ಗೆ, ವೆಲ್ಡರ್ಗೆ ಇವೆಲ್ಲ ಏನು ಬೇಕಾದ್ರೂ ಕೊಡ್ತಾಯಿದ್ರು. ಈಗ ಅದು ನಿಲ್ಲಿಸ್ಬಿಟ್ಟಿದ್ದಾರೆ, ಏನು ಕೊಡ್ತಾ ಇಲ್ಲ. ಸರ್ಕಾರದಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ಇರ್ತಕ್ಕಂಥ ಇದನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಹಕ್ಕುಗಳನ್ನು ನಾವು ಚಲಾಯಿಸಬೇಕು. ಇವತ್ತಿನ ದಿನ ಈ ಸಭೆಗಳನ್ನು ನಾನು ಹೇಳ್ತಾ ಇದ್ದೀನಿ, ಒಂದು ಸರ್ಕಾರಕ್ಕೊಂದು ಒತ್ತಾಯಪೂರ್ವಕವಾಗಿ ಒಂದು ಮನವಿ ಕೊಡೋಣ. ಏನು ಟ್ರಾನ್ಸ್ಪೋರ್ಟ್ ಸರ್ವಿಸ್ ನಿಲ್ಲಿಸಿದ್ದೀರಿ, BTS ಆಗಲಿ ಅಥವಾ KSRTC ಆಗಲಿ ನಿಲ್ಲಿಸಿದ್ದೀರಿ, ಅದನ್ನು ತಕ್ಷಣದಿಂದ ಜಾರಿ ಕೊಡುವಂತೆ ಆದೇಶ ನೀಡಬೇಕು ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಏನಂತಂದರೆ, ನಮಗೆ ಮೆಡಿಕಲ್ ಫೆಸಿಲಿಟಿ ಅವ್ರದ್ದು ಇದಿದೆ, ಏನೋ ಮೊಬೈಲ್ ವ್ಯಾನ್ ಅಂತ ಮಾಡಿದ್ದಾರೆ. 2-3 ಬೆಂಗಳೂರು 4 ಬಿಟ್ಟವ್ರೆ ಮೊಬೈಲ್ ವ್ಯಾನ್ ಅಂತ. ಪೇಪರ್ದಲ್ಲಿ ಮಿನಿಸ್ಟ್ರು ನಮಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಮಿನಿಸ್ಟ್ರು ಸಿಕ್ಕಾಪಟ್ಟೆ ಪ್ರಚಾರ ಕೊಡ್ತಾರೆ. ಆದರೆ ನಮಗೆ ಏನು ಫೆಸಿಲಿಟಿ ಸಿಗ್ತಾ ಇಲ್ಲ. ಹಿರಿಯಸ್ವಾಮಿ ಅವರು ನಮ್ಮ ಜನಸಂಖ್ಯೆ ಆಗಿದ್ದಾರೆ, ಅವರು ಹಾಗಾಗಿ ಹೋಗಿ ವಿಚಾರಿಸ್ಕೊಂಬಂತವ್ರೆ. ಮಕ್ಕಳಿಗೆ ಹಿಂದಿನ ಸರ್ಕಾರದಲ್ಲಿ ಮಕ್ಕಳಿಗೆ ಫೀಸ್ ಕೊಡೋದು, ಸ್ಕೂಲ್ಗೆ ಒಳ್ಳೆಯದಾದರೆ ಒಂದೇ ತರಗತಿಯಿಂದ 5,000 ರೂಪಾಯಿ, 3,000 ರೂಪಾಯಿ. PhD ಓದೋದು MA, BA, MA, PhD-ವರೆಗೂ 15,000, PhD ಓದೋರಿಗೆ 25,000 ಸ್ಕೀಮ್ ಇತ್ತು. ಅದೇ ನಿಲ್ಲಿಸ್ಬಿಟ್ಟಿದ್ದಾರೆ. ಮತ್ತು ಮಕ್ಕಳಿಗೆ ಏನಾದರೂ ಫೀಸ್ ಕೇಳಿಕ್ಕೆ ಹೋದರೆ ಸ್ಕೂಲ್ದು ನೋಟಿಫಿಕೇಶನ್ ತಗೊಂಬ, ಸ್ಕೂಲ್ದು ಲೆಕ್ಕಾಚಾರ ಆಡಿಟ್ ತಗೊಂಬ, ಅದನ್ನೆಲ್ಲ ತಗೊಂಬ ಅಂತಾರೆ. ಸ್ಕೂಲ್ಗಳು ಕೇಳಿದ್ರೆ ಅವರಲ್ಲಿ ಉಲ್ಲಂಘನೆ ಬೇಡ ಅಂತ ಸ್ಕೂಲ್ಗೆ ಹೋಗಬೇಡ. ಏನಾದ್ರು ರಿಜಿಸ್ಟ್ರೇಷನ್ ಕೆಲವೆಲ್ಲ ಅವರು
ಈಗ ಸರ್ಕಾರ ಬಂದಾಗ ಸರ್ಕಾರ ನೀತಿ ಬದಲಾವಣೆಗಳನ್ನು ಬಗ್ಗೆ ನಮಗೆ ತಿಳ್ಕೊಳ್ತಾರೆ. ಇದೆಲ್ಲ ಇಟ್ಕೊಂಡು ನಾವು ತೊಗೊಳ್ಳಿ ಅದು ಕೊಡಿ ಅಂತ ಒಂದು ಕೇಳೋಣ ಅಂತಂದು. ಆಮೇಲೆ ಈ ಇದು ಆಕ್ಸಿಡೆಂಟ್ ನಮ್ಮ ಅಂಗವಿಕಲರಾಜರು ಅವರೆಲ್ಲ ಪೆನ್ಷನ್ ಕೊಡ್ತಾರೆ ಇತ್ತು ತಿಂಗಳಿಗೆ ಪ್ಲಾಸ್ಟಿಕ್ಗಳನ್ನು ಕೊಡ್ತಾ ಇದ್ರು. ಏನಂತ ESI ಕವರ್ ಆಗಿದ್ದಂಗೆ ಕೈ ದರಡಾದಾಗೆ ಇದು ಕೈ ದರಡು ತುಂಡಾದಾಗೆ ಕೆಲಸ ಮಾಡೋಕ್ಕಾಗುತ್ತೆ. ಈ ನಮ್ಮವ್ರಿಗೂ ಕೂಡ ಗಾರೆ ಕೆಲಸಕ್ಕೆ ಕೈ ಇಲ್ಲದೆ ಆಗೋದೇ ಇಲ್ಲ, ಡ್ರಿಲ್ ಮಾಡೋರಿಗೆ ಕೈ ಇಲ್ಲದೆ ಆಗೋದಿಲ್ಲ. ಈ ಎಲೆಕ್ಟ್ರಿಕ್ ಡ್ರಿಲ್ ಮಾಡುವಾಗ ಎಲೆಕ್ಟ್ರಿಕ್ ಶಾಕ್ ಹೊಡೆದವ್ರಿಗೆ ಇದು ತಿಳಿಸಿಲ್ಲ. ಈ ಥರ ಎಲ್ಲ ಇರೋದ್ರಿಂದ ಅದೆಲ್ಲ ಮಾಡಿಕೊಡಿ ಅಂತ ನಾನು ನಿಮ್ಮೆಲ್ಲ ಒಟ್ಟಾಗಿ ಮೇಲೆ ಬರ್ತಿರ್ತೀನಿ. ಈಗ ನಿಮ್ಮ ಒಪ್ಪಿಗೆ ಅಂತ ನಾನು ಭಾವಿಸ್ತೇನೆ. ನಮ್ಮ ನಿಮ್ಮ ನಾಗರಾಜವರು ಪ್ರಚಾರ ಬಿಟ್ಟಿಲ್ಲ, ಸಾರಿ ಮತ್ತೆ ಪ್ರಚಾರ ಬಿಟ್ಟಿಲ್ಲ. ನಾಗರಾಜವರು ಕಾರ್ಮಿಕ ಮುಖಂಡರು, ಇವರು ಕೂಡ JITC ಯೂನಿಯನ್ನಲ್ಲಿ ಮತ್ತು ಜನತಾ ಕಾರ್ಮಿಕ ಯೂನಿಯನ್ನಲ್ಲೆಲ್ಲ ಇದ್ದವರು. ಭಾಳಷ್ಟು ಅನುಭವವಿದೆ. ದೊಡ್ಡ ಟೀಚರ್ ಆಗಿದ್ದರು, ಚಳವಳಿಯಲ್ಲಿ ಭಾಗವಹಿಸಿದ್ರು. NS ಕೃಷ್ಣಕ್ಕೆ ತುಂಬ ಆತ್ಮೀಯವಾಗಿದ್ದರು. ಅವರು ನಮಗೆ ಬಂದಾಗ ಇವತ್ತು ಅವ್ರನ್ನ ಆಮೇಲೆ ನೀವು ಮಾತಾಡ್ತೀವಿ. ಒಂದು ನಾವು ಈ ಕಡೆಯ ಕೋಆರ್ಡಿನೇಷನ್ ಆಗಿ ಒಂದು 25-30 ವರ್ಷದಿಂದ ಈ ಟ್ರೇಡ್ ಯೂನಿಯನ್ಗಳಿಗೆ ಕೆಲಸ ಇವಾಗಲೂ ಬೆಳಗ್ಗೆ ಇದ್ದರೆ ಒಂದ್ಸರಿ ಟ್ರೇಡ್ ಯೂನಿಯನ್ಗಳಿಗೆ ಅಲ್ಲೇನಾಯಿತು ಇಲ್ಲೇನಾಯಿತು ಅಂತ ಚರ್ಚೆ ಮಾಡ್ತಿದ್ವು ನಾವು 5 ಮೇಲೆ. ಯಾಕೆಂದರೆ ಕೆಲಸನೂ ನಮ್ಗೆ ಆವಾಗ ಕಾಂಟ್ರಾಕ್ಟ್ಗಳಿಗೆ ಇರ್ತಾರೆ, ಪಾರ್ಟಿ ಆಫೀಸ್ ಮಕ್ಕಳಿಗೆ ಇರೋದು ಏನು ಜನರಲ್ ಬಡಿ ಮಾಡ್ತಾ ಇದ್ದೀವಿ. ನಾವು ಈಗಾಗಲೇ ನಮ್ಮ ಈಶ್ವರಯ್ಯನವರು ಸಹ ಸೀನಿಯರ್ ಇದ್ದಾರೆ. ಏನು ಸರ್ಕಾರ ಬಂದಾಗ ಸರ್ಕಾರವು ಬಂದಾಗ ಅವರವ್ರ ಪಾಲಿಸಿ ಚೇಂಜ್ ಆಗ್ತಾರೆ. ಏನು ಸಂತೋಷದಾಗಲಿ ಅವರು ಯಾಕಂದರೆ ಭಾರಿ ವಿಚಾರವಾಗಿ ಸಹಾಯ ಮಾಡಿದ್ದಾರೆ ಅಂತಾರೆ. ಕೆಲವು ಕಡೆ ಸರ್ಕಾರ ಏನು ಮಾಡೋದು ನಾವು ಹೇಳಿದ್ರೆ 4,000 5,000 ಕೋಟಿ ಇದ್ದಿದ್ದನ್ನು ಬೇರೆ ಬೇರೆ ಏನು 5 ಗ್ಯಾರಂಟಿ ಕೊಡ್ತಾರೋ ಅದನ್ನು ಈ ಬಗ್ಗೆ ತಗೊಂಡೋಗಿ ಆ ಕಡೆ ಖರ್ಚು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾವು ಅಥೆಂಟಿಕ್ ಅಲ್ಲ. ನಾವು ಈಗ ಆಗಿದೆ ಅಂತ ಹೇಳಿದ್ರೆ ಅದೇ ಚರ್ಚೆಗಳು ನಡೀತಾ ಇದೆ. ಇಲ್ಲಿ ಬಿಟ್ಟು ಬೇರೆ ಬೇರೆಗೆ ಖರ್ಚು ಮಾಡ್ಕೊಂಡಿದ್ದಾರೆ. ನಾಟ್ ಓನ್ಲಿ ಲೇಬರ್ ಬಿಲ್, ಬೇರೆ ಕಡೆಗೆಲ್ಲ ಕೂಡ ಈ ವಾಲ್ಮೀಕಿ ಇದ್ದಿತ್ತು ಅದನ್ನು ತಗೊಂಡೋಗಿ ಹಾಕ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಇಲ್ಲಿ SC ST ಫಂಡ್ ಮುಟ್ಟಂಗೆ ಇಲ್ಲ. ನೀವೆಲ್ಲ ಹಲವಾರು ಜನ ಗೊತ್ತಿದೆ, SC ST ಫಂಡ್ಗಳನ್ನ ಮುಟ್ಟಂಗೆ ಇಲ್ಲ ಎಲ್ಲಿ ಕೂಡ. ಅಂಥದ್ರೊಳಗೆ ಕೂಡ SC ST ಫಂಡ್ಗಳನ್ನ ಕೂಡ ತಗೊಂಡೋಗಿ ಈ 5 ಅಂಶಗಳ ಕಾರ್ಯಕ್ರಮಗಳಿಗೆ ಹಾಕೊಂಡು ಖರ್ಚು ಮಾಡಿರ್ತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಅಂದರೆ ಈಗಿರ್ತಕ್ಕಂಥದ್ದು ಏನಿದೆ ಇದಿಷ್ಟೇ ಹೇಳಿದಂಗೆ ನಿಮಗೆ ಕೆಲವು ಸವಲತ್ತುಗಳು ಟ್ರಾನ್ಸ್ಪೋರ್ಟ್ ನಾವು ಇಲ್ಲೇ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ನನಗೆ ಗೊತ್ತಿ ಇವತ್ತು ಇಲ್ಲಿ ಹಲ್ಸೂರು ಹತ್ರ ಕೆಲಸ ಹೇಳ್ತಾನೆ, ಹಲ್ಸೂರು ಬಿಟ್ಟರೆ ಇನ್ನು ಶಿವಾಜಿನಗರದ ಕೆಲಸ ಬರುತ್ತೆ. ಇನ್ನೊಂದು ಅವ್ನು ಹೋಗ್ಬೇಕು ಅಂದ್ರೆ ಅವ್ನಿಗೆ ಟ್ರಾನ್ಸ್ಪೋರ್ಟ್, ಯಾಕೆ ನೀವು ಕೊಡೋ ಸಂಬಳನೇ ಟ್ರಾನ್ಸ್ಪೋರ್ಟ್ಗೆ ಬಸ್ಸು ಕೊಟ್ಬಿಟ್ರೆ ನೀವು ಕೆಲಸ ಮಾಡೋದ್ರಲ್ಲಿ ಅಲ್ಲಿ ಊಟ ತಿನ್ನೋದ್ರಲ್ಲಿ ಎಲ್ಲೋ ಕೆಲಸಕ್ಕೆ ಹೋಗಿದ್ರೆ ಆಗೋದಿಲ್ಲ. ಅದಕ್ಕೆ ಟ್ರಾನ್ಸ್ಪೋರ್ಟ್ ಇರ್ತಕ್ಕಂಥದ್ದು ಅದು ಮೊದಲಿನ ಎಲ್ಲರಿಗೂ ಕಾರ್ಡ್ ಕೊಡ್ತಾರೆ. ಏನು ಇಲ್ದಿದ್ದ ಇವತ್ತು ಹೆಣ್ಮಕ್ಳಿಗೆ ಇಡೀ ದೇಶದ ರಾಜ್ಯ ಸುತ್ತಕ್ಕೆ ಕಾರ್ಡ್ ಕೊಡೋವಾಗ ನಾವು ದುಡಿಯೋರಿಗೆ ಕಾರ್ಡ್ ಕೊಡೋಲ್ಲ ಅಂತ ಹೇಳ್ತಕ್ಕಂಥದ್ದು ಕಾರ್ಡನ್ನು ಕೊಡಲೇಬೇಕು ಅಂತಕ್ಕಂಥದ್ದು ಒಂದು ಒತ್ತಾಯ ಮಾಡ್ತಾ ಇದ್ರಿಂದ ಅವ್ನು ಮನವರಿಕೆ ಮಾಡ್ತಾರೆ. ಇರೋದ್ರ ಲೇಬರ್ ಮಿನಿಸ್ಟ್ರು ಕೂಡ ಇದಾಗುತ್ತೆ. ಬೇಕಾದ್ರೆ ನಾವು ಒಂದ್ಸಾರಿ ಡೆಲಿಗೇಟ್ ಥರ ಹೋಗ್ತಕ್ಕ ಅದು ಒಂದು ಪ್ರಶ್ನೆ ಆಗುತ್ತೆ. ಮತ್ತು 2-3 ವಿಷಯಗಳಲ್ಲಿ ಹೇಳಿದ್ದಾರೆ. ಹೇಳಿದ್ರೆ ತಿರ್ಗಾ ನಾವು ESI ಬೇಕು ಅಂತ. ಯಾಕಂದರೆ ESI ಭಾಳ ಎಷ್ಟು ಅನುಕೂಲ ಏನಾಗಿದೆ ಇವತ್ತು ಅಲ್ಲಿ ಫೆಸಿಲಿಟೀಸ್ ಇಲ್ಲ ಅಂದರೆ ಅವ್ರು MS ರಾಮಯ್ಯನಿಂದ ಹಿಡಿದು ಹೈಟೆಕ್ ಆಸ್ಪತ್ರೆಗೆ ಒಂದು ಲೆಟರ್ ರೆಕಮೆಂಡ್ ಕೊಟ್ಟರೆ ನೀವು ಆಟೋಮೆಟಿಕ್ ಆಯಾ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಕೊಡ್ಬೋದು. ಅದರಿಂದ ಏನು ದೊಡ್ಡ ಸಾಹುಕಾರರು ಕೊಡ್ತಾರೆ ಟ್ರೀಟ್ಮೆಂಟು, ಅಂಥ ಟ್ರೀಟ್ಮೆಂಟು ಪ್ರೈವೇಟ್ ನರ್ಸಿಂಗ್ ಹೋಮ್ಗಳಿಗೆ ನಮ್ಮ ESIನೊಳಗೆ ಬರ್ಕೊಟ್ಟು ನಮ್ಮ ಹತ್ರ ಇದಿಲ್ಲ ಅಂತ ಬರ್ಕೊಟ್ರೆ ಅಲ್ಲಿ ಆಸ್ಪತ್ರೆಗೆ ಕೊಡ್ತಾರೆ. ಇಂಥ ಒಂದು ಸೌಕರ್ಯ ಇದೆ. ನಮ್ಮ ESIನ ತೊಗೋಬೇಕಾಗುತ್ತೆ. ಮತ್ತು ಏನು ನ್ಯೂನ್ಯತೆಗಳೇ ಬರುತ್ತಾವೆ ಅದನ್ನು ನಾವು ಆವಾಗ ತೊಗೋಬೇಕಾಗುತ್ತೆ. ಇವರು ಭಾಳಷ್ಟು ಮಕ್ಕಳಿಗೆ, ಯಾಕಂದರೆ ಇವತ್ತು ಕೆಲಸ ಮಾಡ್ತಕ್ಕಂಥ ಮಕ್ಕಳಿಗೆ ಡಿಪ್ಲೊಮೊ ಇದ್ದಾಗಲೂ SLC ಇದ್ದಾಗಲೂ ಒಬ್ಬರಿಗೂ ಒಂದೊಂದು ರೀತಿಯಾದಂಥ ಸವಲತ್ತುಗಳನ್ನ ಸರ್ಕಾರ ಕೊಡ್ತಾ ಇದ್ದಾರೆ. ಆದರೆ ಅದನ್ನು ನಾವು ಉಪಯೋಗಿಸಬೇಕು. ಅಂದರೆ ಅವರು ಅದಕ್ಕೆ ಗೃಹೋದ್ಯೋಗಿಯಾಗಿ 4 ಕಾನೂನು ಬಂದಿರ್ತಾರೆ. ಆ ಕಾನೂನುಗಳು ಬಿಡಿಸಿ ತಗೊಳ್ಳೋದು ಒಂದು ದೊಡ್ಡ ಸಮಸ್ಯೆ. ಏನಾಗುತ್ತೆ, ಏನಾದರೂ ತಗೋಬೇಕು ನೀವು ಈ ಥರ ಹೋಗಿ ಇರ್ತಾರೆ, ಅದೆಲ್ಲ ಮಾಡ್ತಕ್ಕಂಥದ್ದು ಅದರಿಂದ ನೀವೆಲ್ಲ ಸಹ ಕೆಲಸದವರು ಇದರ ಏಜ್ ಆಗಿದ್ದು ಈಗ ಮತ್ತು ನೀವು ಗೊತ್ತಿದೆ ಎಸ್ಪೆಷಲಿ ಕಟ್ಟಡ ಮತ್ತು ಇದು ವಾಟರ್ ಕೆಲಸಗಳು ಮಾಡೋದು, ಸ್ಯಾನಿಟರಿ ಕೆಲಸಗಳು ಮಾಡೋದು, ಬೇರೆ ಕೆಲಸ ಮಾಡೋದು ಎಲ್ಲವನ್ನು ಸಹ ಈ ಕಟ್ಟಡ ಕಾರ್ಮಿಕರಿಗೆ ಬರ್ತಕ್ಕಂಥದ್ರಿಂದ ನಾವೆಲ್ಲ ಬೇಡ ನೀವು ಮಾಡಿ.
ಬೇಡ ನೀವು ಕ್ಯಾರೆ ನಾನು ಇಲ್ಲೇ ನೋಡಕ್ಕೆ ಬಂದೆ ನೀವು ಯಾವ್ದೊಂದು ತೊಗೊಬೇಕಾಯ್ತು ಬೇಡ ನೀವು ಮಾತಾಡಿ ನನ್ನ ಹೆಸರು ಹೇಳಿ ಅದರಿಂದ ಎರಡು ನಿಮಿಷ ಬಂದೋಗಿ 2 ನಿಮಿಷ ಬಂದು ಆಮೇಲೆ ಮಾತಾಡಿ ಅದರಿಂದ ನಮ್ಗೆ ನೀವು ಯಾರ್ದು ಯಾರೋ ಮುಗಿಸಿ ಕಾಫಿ ಸೇರಾಗಿದೆ ಅದರಿಂದ ನೀವು ಏನಾದರೂ ಮಾಡಿ ನಮ್ಮದು ಮೆಂಬರ್ಗಳನ್ನ ಮಾಡಿ ನೀವು ಆ ಸಂಘದ ಮೆಂಬರ್ಶಿಪ್ ಬೇಕು ಬರಬೇಕು ಅದನ್ನು ಕೊಡ್ಕೊಂಡು ಹೋಗ್ತಕ್ಕಂಥ ಕಾರ್ಡ್ಗಳೆಲ್ಲ ಬಂದಿದೆ. ಮತ್ತೆ ಯಾರ್ಯಾರು ನಾವು ಕೂಡ ಯಾಕೆಂದ್ರೆ ಸಂಘಗಳಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಕೆಲಸ ಮಾಡಬೇಕು ಅವ್ರಿಗೂ ಸಹ ನಾವು ಸಹಾಯ ಮಾಡೋದು. ನಾವೆಲ್ಲ ಟ್ರೈನಿಂಗ್ ಕೂಡ ಇವತ್ತು ಯಾವುದೇ ಟ್ರೈನಿಂಗ್ ಮೆಂಬರ್ಶಿಪ್ ತಗೊಂತಾರೆ ಅದಕ್ಕೆ ಖರ್ಚಿಗೆ ವೆಚ್ಚಕ್ಕೆ ಎಲ್ಲರೂ ಸಹ ಹಣ ಕೊಡ್ತಾರೆ. ಇಲ್ಲಾಂದ್ರೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆಲ್ಲ ಕೆಲಸ ಮಾಡಬೇಕು ಅಂದ್ರೆ ನಮ್ಗೆಲ್ಲಿಂದ ಕೆಲಸ ಮಾಡ್ತಾರೆ. ಆ ಕಾರ್ಡು ಮತ್ತೆ ಸರ್ಕಾರ ಕೊಡೋ ಸೌಲಭ್ಯಗಳ ಜೊತೆಗೆ ಅವನಿಗೂ ನೀವು ನೋಡ್ಕೊಳ್ತಾ ಇದ್ದರೆ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದು ಅದು ಮಾತ್ರ ತಲೆ ಹೊಡೆದಿಟ್ಕೊಳ್ಳಿ. ಯಾಕಂದ್ರೆ ಯಾರೋ ಕೆಲಸ ಮಾಡೋದು ನಮಗೆ ಸರ್ಕಾರದಿಂದ ಅವನಿಗೆ ಸರ್ಕಾರದಿಂದ ಸಂಬಳ ಕೊಡಲ್ಲ. ನಾವು ಏನಿದ್ರೆ ಕೊಟ್ಕೊಂಡು ಕೆಲಸ ಮಾಡಿಸ್ಕೊಂಡು ಹೋಗ್ಬೇಕು. ಇದು ನಮ್ಮ ತಲೆ ಹೊಡೆಯಲಿ. ಇಷ್ಟೆಲ್ಲ ಓಡಾಡ್ತಾ ನಮ್ಗೆ ಏನೋ ಸರ್ಕಾರದಿಂದ ಬಂದ್ಬಿಡುತ್ತೆ ಅಂತಕ್ಕಂಥ ಭಾವನೆ ಬೇಡ. ಇಷ್ಟನ್ನು ತಲೆ ಒಳಗೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕೂಡ ನೀವೆಲ್ಲ ನಾನು ಅಲ್ಲೊಂದು ಸರಿ ಮೆಡಿಕಲ್ ಕ್ಯಾಂಪ್ ಏನೋ ಆದಾಗ ನನಗೆ ಬಂದಿದೆ ಕೆಲಸ ಮನೆ ಯಾಕಂದ್ರೆ ಯಾವಾಗಲೂ ಕರ್ನಾಟಕ ನಾನು ಬರ್ತೀನಿ. ಅಂದರೆ ಇವತ್ತು ಅಲ್ಲೂ ಕೂಡ ಹಬ್ಬ ಅಂತ ಮಿಸ್ ಮಾಡಿದ್ದೀರ ಬರಬೇಕು ಅಂತ ಹೇಳಿದ್ರು ಅದು ಕೂಡ ನಾನು ಬರಬೇಕು ನಮಗೂ ಕಾರ್ಮಿಕರು ಅಂತ ನನ್ನ ಭಾವನೆ ಇದೆ. ಅದನ್ನು ಬೇರೆ ಒಳ್ಳೆಯದಾಗಿ ಮತ್ತು ಸರ್ಕಾರದ ಏನು ಸವಲತ್ತುಗಳು ಸಿಗುತ್ತೋ ಆ ಸವಲತ್ತುಗಳನ್ನ ನೋಡೋದು ನಾವು ನೀವೆಲ್ಲರೂ ಪ್ರಯತ್ನ ಮಾಡೋಣ ಅಂತೇಳಿ ನೀವೆಲ್ಲ ಪ್ರಶ್ನೆಗಳಿಗೆ ಮತ್ತು ನಮ್ಮ ಮಾತಾಡೋಕ್ಕೆ ಅವಕಾಶ ಮತ್ತು ನಿಮ್ಮೆಲ್ಲರಿಗೂ ಸವಲತ್ತುಗಳನ್ನು